ಶಾಸ್ತ್ರಗಳು ನಿರೂಪಣೆ ಮಾಡ್ತವೆ. ಯಾವ ವಯಸ್ಸಿನಲ್ಲಿ ಹುಟ್ಟಿದ ಮಕ್ಕಳಿಗೆ ಸಂಸ್ಕಾರ ಆಗಬೇಕೋ ಆ ವಯಸ್ಸಿನಲ್ಲಿ ಆ ಮಕ್ಕಳಿಗೆ ಆ ಸಂಸ್ಕಾರ ಆಗದೆ ಇದ್ದರೆ ಅವನು ವ್ರಾತ್ಯನಾಗ್ತಾನೆ. ವ್ರಾತ್ಯ ಅಂತ ಅವನ ಕರೀತಾರೆ. ಯಾವುದೇ ವಿಧವಾದಂಥ ವೈದಿಕ ಕರ್ಮಗಳಲ್ಲಿಯೂ ಕೂಡ ಅವನಿಗೆ ಅಧಿಕಾರಗಳು ಇರೋದಿಲ್ಲ. ಈ ಅಧಿಕಾರವನ್ನ ಕಳ್ಕೋತಾನಂತೆ ಸಕಾಲದಲ್ಲಿ ಸಂಸ್ಕಾರವನ್ನ ಪಡೆದುಕೊಳ್ಳದೆ ಇದ್ದರೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಘವೇಂದ್ರ ವಿಜಯದ ಹಿಂದಿನ ಶ್ಲೋಕದಲ್ಲಿ ಜೀವನ ಪರಿಮಾಣ ಎಷ್ಟರ ಮಟ್ಟಿಗೆ ಇರುತ್ತೆ ಅನ್ನೋ ಪ್ರಮೇಯವನ್ನ ನಿರೂಪಣೆ ಮಾಡಿ ನಾರಾಯಣಾಚಾರ್ಯರು ಮುಂದಿನ ಶ್ಲೋಕದಲ್ಲಿ ಯಾವ ಈ ತಿಮ್ಮಣ್ಣ ಭಟ್ಟರಿಗೆ ಹಾಗೂ ಗೋಪಿಕಾಂಬೆಗೆ ಹುಟ್ಟಿದಂಥ ಆ ಸತ್ಸಂತಾನ ಇದೆ, ಆ ಸತ್ಸಂತಾನ ಇಡೀ ಆ ಅಗ್ರಹಾರದಲ್ಲಿ ತಮ್ಮ ಕುಟುಂಬದಲ್ಲಿ ಅಪರಿಮಿತವಾದ ಒಂದು ಆನಂದವನ್ನ ಉಂಟು ಮಾಡ್ತಾ ಮನಸ್ಸಿಗೆ ಸಂತೋಷವನ್ನ ಕೊಡ್ತಾ ಇತ್ತು ಆ ಮಗು. ಈ ಶ್ಲೋಕದಲ್ಲಿ ನಾರಾಯಣಾಚಾರ್ಯರು ನಿರೂಪಿಸ್ತಾ ಇದ್ದಾರೆ, ಯಾವ ಆ ಹುಟ್ಟಿದ ಮಗು ಇದೆ ತನ್ನ ಬಾಲ್ಯ ಲೀಲೆಯನ್ನ ತೋರಿಸ್ಲಿಕ್ಕೆ ಆರಂಭ ಮಾಡಿದೆ. ಮಕ್ಕಳು ಆ ಶೈಶವಾವಸ್ಥೆಯಲ್ಲಿ ಇದ್ದಾಗ, ಬಾಲ್ಯಾವಸ್ಥೆಯಲ್ಲಿ ಇದ್ದಾಗ ಯಾವ ಯಾವ ತರಹದ ಆಟಗಳನ್ನ ಆಡ್ತವೆ, ಈ ಮಗು ಏನು ಆಟವನ್ನು ಆಡ್ತು ಅನ್ನೋ ಪ್ರಮೇಯವನ್ನ ನಾರಾಯಣಾಚಾರ್ಯರು ನಮಗೆ ನಿರೂಪಿಸ್ತಾ ಇದ್ದಾರೆ. ವಿಹರನ್ ಅವನೌ ನಿಸರ್ಗರಕ್ತಂ ಪ್ರತಿಲೀಲಂ ಮುಹುರುತ್ಪತನ್ ಪತನ್ ಸಹ ಲಸತಿ ಸ್ಮ ಕರಿಷ್ಯಮಾಣ ಲಕ್ಷ್ಮೀ ಪತಿಪಾದಾನತಿ ಶೀಲನಾಯ ವೈಶಃ. ಪ್ರತಿಯೊಂದು ಮಕ್ಕಳು ಕೂಡ ಆ ಬಾಲ್ಯಾವಸ್ಥೆಯಲ್ಲಿ ಇದ್ದಾಗ ಭಗವಂತನ 10 ಅವತಾರಗಳನ್ನ ನಮ್ಮ ಕಣ್ಣ ಮುಂದೆ ತೋರಿಸ್ತಾವಂತೆ ನಮಗೆ ಹುಟ್ಟಿದ ಮಕ್ಕಳು. ನಾವೇನು ಮತ್ಸ್ಯನಾಮಕ ಪರಮಾತ್ಮನನ್ನ ನೋಡಿದ್ದಾಗಲಿ, ಕೂರ್ಮ ಪರಮಾತ್ಮನನ್ನ, ವರಾಹರೂಪಿ ಪರಮಾತ್ಮನನ್ನ ನಾವು ನಮ್ಮ ಕಣ್ಣಿಂದ ನೋಡುವಂಥ ಸೌಭಾಗ್ಯ ನಮಗಿಲ್ಲ. ಆದರೆ ಆ ಭಗವಂತ ಒಂದು ಒಳ್ಳೆ ಅವಕಾಶವನ್ನ ಕೊಟ್ಟಿದ್ದಾನಂತೆ ಸಂತಾನವನ್ನ ಕೊಡೋದರ ಮೂಲಕ. ಪ್ರತಿಯೊಂದು ಮಕ್ಕಳು ಕೂಡ ಮತ್ಸ್ಯ ಕೂರ್ಮ ವರಾಹಶ್ಚ ಸಿಂಹವಾಮನ ಭಾರ್ಗವಃ ರಾಘವ ಕೃಷ್ಣ ಬುದ್ಧೌ ಚ ಕಲ್ಕಿ ಧನ್ವಂತರಿ ಸ್ಮೃತಃ ಎಂಬ ಆಚಾರ್ಯರ ವಾಣಿಯಂತೆ ಭಗವಂತನ 10 ಅವತಾರಗಳನ್ನ ನಮ್ಮ ಕಣ್ಣ ಮುಂದೆ ಇಡ್ತಾರಂತೆ, ಇಡತ್ತಂತೆ ಆ ಮಕ್ಕಳೆಲ್ಲರೂ ಕೂಡ. ಹಾಗೆ ಈ ಹುಟ್ಟಿದ ಮಗನೂ ಕೂಡ ಆ ಅಗ್ರಹಾರದಲ್ಲಿ
ತಮ್ಮ ಮನೆಯ ಸುತ್ತಮುತ್ತಲು ಇರುವಂತಹ ಯಾವ ಒಂದು ಸ್ಥಳ ಇದೆ ಆ ಎಲ್ಲ ಸ್ಥಳದಲ್ಲಿಯೂ ಕೂಡ ಆಟವನ್ನು ಆಡ್ತಾ ಇದ್ದ. ಆಟ ಆಡ್ತಾ ಇರಬೇಕಾದರೆ ಆ ಮಗು ಏಳ್ತಾ ಇತ್ತು, ಮಣ್ಣಿನಲ್ಲಿ ಬೀಳ್ತಾ ಇತ್ತು, ಹಾಗೆ ಇಡೀ ದೇಹವನ್ನ ಮಣ್ಣಿನ ಆ ಧೂಳಿನಲ್ಲಿ ಮುಚ್ಚಿಕೊಳ್ತಾ ಇತ್ತಂತೆ ಆ ಮಗು. ಇದನ್ನ ಕವಿಗಳು ವರ್ಣನೆ ಮಾಡ್ತಾ ಇದ್ದಾರೆ, ಉತ್ಪ್ರೇಕ್ಷೆ ಮಾಡ್ತಾ ಇದ್ದಾರೆ. ಏನು ಉತ್ಪ್ರೇಕ್ಷೆ ಮಾಡ್ತಾ ಇದ್ದಾರೆ? ಕರಿಷ್ಯಮಾಣ ಲಕ್ಷ್ಮೀಪತಿ ಪಾದ ಆನತಿಶೀಲನಾಯ. ಮುಂದೆ ಸನ್ಯಾಸಾಶ್ರಮವನ್ನ ಸ್ವೀಕಾರ ಮಾಡಿದಾಗ ಲಕ್ಷ್ಮೀಪತಿಯಾದಂಥ ನಾರಾಯಣನಿಗೆ ನಮಸ್ಕಾರವನ್ನ ಮಾಡಲೇಬೇಕು. ಯಾಕೆ? ಸನ್ಯಾಸಿಗಳ ಮುಖ್ಯ ಕರ್ತವ್ಯ ಭಗವತ್ ಪೂಜೆ, ಶಾಸ್ತ್ರ ಪಾಠ ಪ್ರವಚನಗಳು, ಹಾಗೆ ಭಗವಂತನಿಗೆ ನಮಸ್ಕಾರವನ್ನ ಸಲ್ಲಿಸುವಿಕೆ. ಹೇಗೆ ನಮಸ್ಕಾರ ಮಾಡಬೇಕು, ನಮಸ್ಕಾರಕ್ಕೆ ಇರುವಂಥ ಮಹತ್ವ ಏನು ಅನ್ನೋದನ್ನ ಆಚಾರ್ಯರು ಕೃಷ್ಣಾಮೃತ ಮಹಾರಣವ ಎಂಬ ಗ್ರಂಥದಲ್ಲಿ ನಮಗೆ ನಿರೂಪಿಸ್ತಾರೆ. ಪುರುಷನಾದರೆ ಅಷ್ಟಾಂಗ ಸಹಿತವಾಗಿ ಆ ಭಗವಂತನಿಗೆ ನಮಸ್ಕಾರವನ್ನ ಸಲ್ಲಿಸಬೇಕು. ಉರಸ ಶಿರಸ ದೃಷ್ಟ್ಯ ಮನಸ ವಚಸ ತಥಾ ಪದ್ಭ್ಯಾಂ ಕರಾಭ್ಯಾಂ ಜಾನುಭ್ಯಾಂ ಪ್ರಣಾಮೋಷ್ಟಾಂಗ ಈರಿತಃ. ಹೀಗೆ ಈ ಶ್ಲೋಕದಲ್ಲಿ ಉಲ್ಲೇಖ ಮಾಡಿದಂತಹ 8 ಅಂಗಗಳಿಂದ ಆ ಭಗವಂತನಿಗೆ ನಮಸ್ಕಾರ ಮಾಡಿದರೆ ಅದನ್ನ ಸಾಷ್ಟಾಂಗ ನಮಸ್ಕಾರ ಅಂತ ಕರೀತಾರೆ. ಆದರೆ ಸ್ತ್ರೀಯರಾಗಬೇಕಾದರೆ ಅವರಿಗೆ ಅಷ್ಟಾಂಗ ಸಹಿತ ನಮಸ್ಕಾರವನ್ನ ಶಾಸ್ತ್ರಗಳು ವಿಧಾನ ಮಾಡಿಲ್ಲ. ಹೊರತು ಪಂಚಾಂಗ ಸಹಿತವಾದ ನಮಸ್ಕಾರಗಳನ್ನ 5 ಅಂಗಗಳಿಂದ ಆ ಭಗವಂತನಿಗೆ ನಮಸ್ಕಾರವನ್ನ ಸಲ್ಲಿಸಬೇಕು ಅಂತ ಹೇಳ್ತಾರೆ. ಹಾಗಾದ್ರೆ ನಾವು ದೇವರಿಗೆ ನಮಸ್ಕಾರವನ್ನ ಸಲ್ಲಿಸಿದರೆ ಎಷ್ಟು ನಮಗೆ ಪುಣ್ಯ ದೊರಕತ್ತೆ. ಅದರಲ್ಲೂ ವಿಶೇಷವಾಗಿ ಕಲಿಯುಗದಲ್ಲಿ ನಾವು ದೇವರಿಗೆ ಸಲ್ಲಿಸುವ ನಮಸ್ಕಾರಕ್ಕೆ ಎಷ್ಟು ಪುಣ್ಯ ದೊರಕತ್ತೆ ಅಂದ್ರೆ ನಾರಾಯಣ ಪಂಡಿತಾಚಾರ್ಯರು ತಮ್ಮ ಮಾತಿನಲ್ಲಿ ತಿಳಿಸ್ತಾರೆ. ಸುಹಯಮೇಧ ಗಣಾತಿಶಯಾಲವೋ ಹರಿ ನಮಸ್ಕೃತಯ ಸುಕೃತ ಇಮಾಹ. ಕಲಿಯುಗದಲ್ಲಂತೂ ಅಪ್ಪಿ ತಪ್ಪಿ ನಮ್ಮಂಥ ಪಾಪಿಷ್ಠರಿಗೆ ಒಂದು ಪವಮಾನ ಹೋಮವನ್ನೇ ಮಾಡಲಿಕ್ಕೆ ನಮಗೆ ಯೋಗ್ಯತೆ ಇರಲ್ಲ. ಆದರೆ ಅಶ್ವಮೇಧ ಯಾಗವನ್ನ ಮಾಡತಕ್ಕಂತಹ ಯೋಗ್ಯತೆ ಬಂದೀತ? ಸಾಧ್ಯವೇ ಇಲ್ಲ. ಅದರಿಂದ ಕಲಿಯುಗದಲ್ಲಿ ನಿಮಗೆ ಅಶ್ವಮೇಧ ಯಾಗ ಮಾಡಿದ ಸಂಪೂರ್ಣ ಫಲ ನಿಮಗೆ ದೊರಕಬೇಕು ಅಂತಾದರೆ ಅದಕ್ಕೆ ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ, ದೇವರಿಗೆ ನಮಸ್ಕಾರವನ್ನ ಮಾಡಿ. ಯಾಕೆ? ಭಗವಂತನಿಗೆ ಸಲ್ಲಿಸುವ ನಾವು ಒಂದೊಂದು ನಮಸ್ಕಾರಗಳು ಕೂಡ ನಮಗೆ ಎಷ್ಟು ಪುಣ್ಯವನ್ನ ತಂದು ಕೊಡತ್ತೆ ಅಂತ ಹೇಳಿದ್ರೆ, ಅಶ್ವಮೇಧ ಯಾಗವನ್ನ ಮಾಡಿದರೆ ನಮಗೆ ಎಷ್ಟು ಪುಣ್ಯ ದೊರಕತ್ತೋ ಅದನ್ನ ಮೀರಿಸುವಂಥ ಪುಣ್ಯ ಆ ಭಗವಂತನಿಗೆ ಸಲ್ಲಿಸುವ ನಮಸ್ಕಾರದಿಂದ ನಮಗೆ ದೊರಕತ್ತೆ. ಅದರಿಂದ ದೇವರಿಗೆ ನಮಸ್ಕಾರವನ್ನ ಮಾಡಬೇಕಾದರೆ ಯಾವ ಭಾವನೆ? ದಾಸೋಹಂ ಕೋಸಲೇಂದ್ರಸ್ಯ. ಹನುಮಂತ ದೇವರು ಲಂಕಾಪಟ್ಟಣದಲ್ಲಿ ರಾವಣನ ಮುಂಭಾಗದಲ್ಲಿ ಒಂದು ಮಾತನ್ನ ಹೇಳಿದ್ರು. ಯಾರು ನೀನು ಅಂತ ಕೇಳಿದಾಗ, ಕೋಸಲ ಶ್ರೇಷ್ಠನಾದ ಶ್ರೀರಾಮಚಂದ್ರನ ದಾಸನಾರು. ಇಂಥ ದಾಸ್ಯಪದ ಭಾವನೆಯಿಂದ ಗುರುಗಳಿಗೆ, ಜೀವೋತ್ತಮರಾದಂಥ ವಾಯುದೇವರಿಗೆ, ಹಾಗೆ ಭಗವಂತನಿಗೆ ನಾವು ನಮಸ್ಕಾರವನ್ನ ಸಲ್ಲಿಸಿದರೆ ಆ ನಮಸ್ಕಾರ ನಮ್ಮನ್ನ ಈ ಸಂಸಾರ ಎಂಬ ಒಂದು ದೊಡ್ಡ ಸಮುದ್ರದಿಂದ
ನಿಶ್ಚಯವಾಗಿಯೂ ಕೂಡ ನಮ್ಮನ್ನ ರಕ್ಷಣೆ ಮಾಡುತ್ತೆ ಅಂತ ಹೇಳ್ತಾರೆ. ಆದ್ದರಿಂದ ಈ ಮಗು ಮಣ್ಣಿನಲ್ಲಿ ಮನೆಯ ಮುಂಭಾಗಿಲಿನ ವರಾಂಡದಲ್ಲಿ ಅನೇಕ ವಿಧವಾದ ಆಟಗಳನ್ನ ಆಡ್ತಾ ಇದೆ. ಈ ಆಟವನ್ನ ಆಡೋದನ್ನ ನೋಡಿದರೆ ಕವಿಗಳೇ ಹೇಳ್ತಾ ಇದ್ದಾರೆ, ಮುಂದಿನ ದಿನಮಾನಗಳಲ್ಲಿ ಉಪನಯನ ಆದ ಮೇಲೆ, ವಿವಾಹ ಎಂಬ ಸಂಸ್ಕಾರ ಆದ ಮೇಲೆ ತಾವು ಸನ್ಯಾಸಾಶ್ರಮವನ್ನ ಸ್ವೀಕಾರ ಮಾಡ್ತೀರಾ. ಈ ಸನ್ಯಾಸಾಶ್ರಮವನ್ನ ಸ್ವೀಕಾರ ಮಾಡಿದಾಗ ಈ ಕೆಲಸ ನಿಮ್ಮದು ನಿತ್ಯ ವಿಧಿ ಆಗತ್ತೆ. ವೆಂಕಟನಾಥ ಮನೆಯ ಮುಂಭಾಗದಲ್ಲಿ ಆಟವನ್ನ ಬೀಳೋದು ಏಳೋದು ಈ ಕ್ರಮದಲ್ಲಿ ಆಟವನ್ನ ಆಡ್ತಾ ಇದ್ದ ಅಂತ ಈ ರೀತಿಯಾಗಿ ಉತ್ಪ್ರೇಕ್ಷೆಯನ್ನ ಮಾಡ್ತಾ ಇದ್ದಾರೆ. ನೋಡಿ, ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ಉತ್ತರಾದಿ ಮಠದ ಪರಂಪರೆಯಲ್ಲಿ ಬಂದಂತಹ ದೊಡ್ಡ ಮಹನೀಯರು. ಶ್ರೀಮಠ್ ಟೀಕಾಕೃತ್ಪಾದರು ರಚನೆ ಮಾಡಿದ ನ್ಯಾಯಸುಧಾ ಎಂಬ ಗ್ರಂಥಕ್ಕೆ ವಾಕ್ಯಾರ್ಥ ಚಂದ್ರಿಕಾ ಎಂಬ ವ್ಯಾಖ್ಯಾನವನ್ನ, ಅದ್ಭುತವಾದ ಪ್ರೌಢ ವ್ಯಾಖ್ಯಾನವನ್ನ ನೀಡಿದಂಥ ಮಹನೀಯರು ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು. ಅವರು ಸನ್ಯಾಸ ಜೀವನದಲ್ಲಿ ನಡೆಸಿದ ಅನೇಕ ಸಾಧನೆಗಳಲ್ಲಿ ಒಂದು ದೊಡ್ಡ ಸಾಧನೆ, ತಾವು ಯಾವಾಗ ಸನ್ಯಾಸಾಶ್ರಮವನ್ನ ಸ್ವೀಕಾರ ಮಾಡಿದರೋ ಆ ಸನ್ಯಾಸಾಶ್ರಮದ ಸ್ವೀಕಾರ ನಂತರದಿಂದ ಅವರ ವೃಂದಾವನ ಆಗುವ ತನಕವೂ ಕೂಡ ರಾಮದೇವರ ಪೆಟ್ಟಿಗೆಯನ್ನು ಇಟ್ಟು ಪ್ರತಿನಿತ್ಯ 333 ಪ್ರದಕ್ಷಿಣೆಯನ್ನ ಹಾಕಿ ಆ ಭಗವಂತನಿಗೆ ನಮಸ್ಕಾರವನ್ನ ಸಲ್ಲಿಸ್ತಾ ಇದ್ರು. ನಾವೆಲ್ಲ 108 ಪ್ರದಕ್ಷಿಣೆಯನ್ನ ಮಾಡೋದೇ ದೊಡ್ಡ ಒಂದು ಸಾಧನೆ ಅಂತ ಅನ್ಕೋತೇವೆ. ಆದರೆ ಸನ್ಯಾಸಿಗಳಾಗಿದ್ದುಕೊಂಡರೂ ಕೂಡ ಪ್ರತಿನಿತ್ಯ ಅಷ್ಟು ಪ್ರದಕ್ಷಿಣ ನಮಸ್ಕಾರಗಳನ್ನ ಹಾಕಿ ಆ ರಾಮಚಂದ್ರ ದೇವರ, ಸೀತಾರಾಮಚಂದ್ರ ದೇವರ ವಿಶೇಷವಾದ ಅನುಗ್ರಹಕ್ಕೆ ಪಾತ್ರರಾಗಿದ್ರಂತೆ ಆ ವಿದ್ಯಾಧೀಶ ತೀರ್ಥ ಶ್ರೀಮತ್ ಚರಣರು. ಅದರಿಂದ ಸನ್ಯಾಸದ ಜೀವನದಲ್ಲಿ ದೇವರಿಗೆ ನಮಸ್ಕಾರವನ್ನ ಮಾಡುವಂತಹದ್ದು ಅದು ಸನ್ಯಾಸದ ಒಂದು ಸ್ವಭಾವ. ಇದನ್ನ ತಿಳಿಸ್ಲಿಕ್ಕೋಸ್ಕರವೋ ಏನೋ ಅನ್ನುವಂತೆ ಆ ಮಗು ಈ ರೀತಿಯಾಗಿ ಆಟವಾಡೋದನ್ನ ಕವಿಗಳು ಈ ರೀತಿಯಾಗಿ ಉತ್ಪ್ರೇಕ್ಷೆಯನ್ನ ಮಾಡ್ತಾ ಇದ್ದಾರೆ. ಆ ಬಾಲಕ ಮನೆಯ ಅಂಗಳದಲ್ಲಿ ಆಟ ಆಡ್ತಾ ಇರಬೇಕಾದ್ರೆ, ಆಗಿನ ಕಾಲದಲ್ಲೆಲ್ಲ ಕಾಂಕ್ರೀಟ್ ನಾಡಿನ ವ್ಯವಸ್ಥೆ ಇನ್ನೂ ಬಂದಿರಲಿಲ್ಲ, ಅಥವಾ ಟಾರ್ ರೋಡಿನ ವ್ಯವಸ್ಥೆ ಇನ್ನೂ ಬಂದಿರಲಿಲ್ಲ. ಎಲ್ಲೇ ಹೋದರೂ ಕೂಡ ಇಡೀ ಪ್ರಕೃತಿ ಹಚ್ಚ ಹಸಿರಿನ ಒಂದು ಉತ್ತಮವಾದ ಸೊಬಗಿನಿಂದ ಕೂಡಿತ್ತು ಆ ಕಾಲದಲ್ಲಿ ಪ್ರಕೃತಿ. ಅದರಿಂದ ಮಣ್ಣು ಮತ್ತೆ ಪ್ರಕೃತಿ, ಅದಕ್ಕೋಸ್ಕರವೇ ಹಿರಿಯರು ಹೇಳ್ತಾ ಇದ್ರು, ಕೈ ಕೆಸರಾದರೆ ಬಾಯಿ ಮೊಸರು. ಶ್ರಮಪಟ್ಟು ಕೈಯಿಂದ ದುಡಿದಾಗ ಕೈ ಕೆಸರಾಗತ್ತೆ. ಕೈ ಕೆಸರಾದರೂ ಕೂಡ ಆ ಕೆಸರಿನಿಂದ ನಮಗೆ ಬಾಯಿಯಲ್ಲಿ ಮೊಸರು ಸಿಗುವಂತ ಒಂದು ಸುಖ ನಮಗೆ ನಮ್ಮ ಜೀವನದಲ್ಲಿ ಸಿಗತ್ತೆ ಅಂತ ನಮ್ಮ ಹಿರಿಯರೆಲ್ಲರೂ ಕೂಡ ಹೇಳ್ತಾ ಇದ್ದರು. ಅದರಂತೆ ಈ ಮಗು ಆಟವಾಡ್ತಾ ಇರಬೇಕಾದರೆ ಸಾಯಂಕಾಲದಲ್ಲಿ ಅಥವಾ ಪ್ರಾತಃ ಕಾಲದಲ್ಲಿ ಮಣ್ಣಿನಲ್ಲಿ ಆಟವಾಡುವಾಗ ಆ ಮಣ್ಣಿನಿಂದ ಅನೇಕ ವಿಧವಾದಂತಹ ಧೂಳಿನ ಕಣಗಳು ಮೇಲೇಳ್ತಾ ಇದ್ವು. ಆ ಮೇಲೆದ್ದ ಧೂಳಿನ ಕಣ ಯಾವ ರೀತಿ ಸಂದೇಶವನ್ನ ಕೊಡ್ತಾ ಇದೆ ಅನ್ನೋದನ್ನ ಕವಿಗಳು ಹೇಳ್ತಾ ಇದ್ದಾರೆ. बहिरंगण सीम्नि केलिभाजस्तनुलग्ना रजसाम्रराजराजिः जगदात्मविकार सूक्ष्म रूप प्रकृतिर्विष्णुगतेव दृष्टियोग्या.
ಆಗಿನ ಕಾಲದ ಮನೆಗಳು ಕೂಡ ತುಂಬಾ ದೊಡ್ಡ ದೊಡ್ಡ ಮನೆಗಳು. ಬೆಂಗಳೂರು ನಗರದಲ್ಲಿ ಇದ್ದಂತೆನೋ ಅಥವಾ ನಗರ ಪಟ್ಟಣಗಳಲ್ಲಿ ಇದ್ದಂತೆನೋ 30-40 ಸೈಟ್ ಅಲ್ಲೋ, 20x30 ಸೈಟ್ ಅಲ್ಲೋ, 60x40 ಸೈಟ್ ಅಲ್ಲೋ ಇರ್ತಕ್ಕಂಥ ಮನೆಗಳು ಅಲ್ಲವೇ ಅಲ್ಲ. ಈಗಿನ ಕಾಲದಲ್ಲಿಯೂ ಕೂಡ ದಕ್ಷಿಣ ಕನ್ನಡದ ಅಥವಾ ಹಳ್ಳಿಗಳಲ್ಲಿ ಮನೆ ಅಂದರೆ ಒಂದು ತೋಟದ ಮಧ್ಯ ಮನೆಯನ್ನ ನಿರ್ಮಾಣ ಮಾಡಿಕೊಂಡು ಸುತ್ತಮುತ್ತಲೂ ಕೂಡ ಇರತಕ್ಕಂಥ ಜಾಗದಲ್ಲಿ ಅನೇಕ ವಿಧವಾದಂಥ ಬೆಳೆಗಳನ್ನ ಬೆಳೀತಾರೆ. ಅಂಥ ಒಂದು ವಿಶಾಲವಾದಂಥ ಮನೆ ಆ ತಿಮ್ಮಣ್ಣ ಭಟ್ಟರ ಮನೆ ಆಗಿತ್ತು. ಅಂಥ ತಿಮ್ಮಣ್ಣ ಭಟ್ಟರ ಮನೆಯ ಮುಂಭಾಗದಲ್ಲಿ ಆಟವಾಡ್ತಾ ಇತ್ತಂತೆ ಈ ಮಗು. ಆಟ ಆಡ್ತಾ ಇರಬೇಕಾದರೆ ಅವಾಗ ಅನೇಕ ವಿಧವಾದಂತ ಧೂಳಿನ ಕಣ, ಮಣ್ಣಿನ ಕಣ ಆ ಮಗುವಿನ ಮೇಲೆ ಅಂಟ್ತಾ ಇತ್ತು. ಅದನ್ನ ಕವಿಗಳು ಈ ರೀತಿಯಾಗಿ ಉತ್ಪ್ರೇಕ್ಷೆಯನ್ನ ಮಾಡ್ತಾ ಇದ್ದಾರೆ. ಏನಪ್ಪಾ ಅಂದ್ರೆ, ಈ ಇಡೀ ಸಮಸ್ತ ಚರಾಚರಾತ್ಮಕವಾದಂಥ ಯಾವ ಒಂದು ಪ್ರಪಂಚ ಇದೆ, ಈ ಪ್ರಪಂಚ ಭಗವಂತನ ಅಧೀನ. ತೇನ ವಿನಾ ತೃಣಮಪಿ ನ ಚಲತಿ. ಆದ್ದರಿಂದ ಈ ನಮ್ಮ ಕಣ್ಣಿಗೆ ಕಾಣಿಸುವಂಥ ಯಾವ ಒಂದು ಪ್ರಕೃತಿ ತತ್ವ ಇದೆ, ಈ ಪ್ರಕೃತಿ ತತ್ವವು ಕೂಡ ಆ ಭಗವಂತನ ಅಧೀನವೇ ಆಗಿರುತ್ತೆ. ಭಗವಂತನಿಂದ ಸೃಷ್ಟವಾದ ಯಾವ ಈ ಪ್ರಕೃತಿ ಇದೆ, ಪ್ರಪಂಚದ ಒಂದು ಆಕಾರದಿಂದ ಪರಿಣಾಮ ಹೊಂದಂಥ ಯಾವ ಒಂದು ಜಡ ಪ್ರಕೃತಿ ಇದೆ, ಯಾವತ್ತಾದರೂ ಕೂಡ ನಮ್ಮ ಕಣ್ಣಿಗೆ ಕಾಣಿಸಿದ್ದುಂಟೆ? ಇಲ್ಲವೇ ಇಲ್ಲ. ಅದರಂತೆ ಈ ಮಗು ಮನೆಯ ಹೊರಭಾಗದಲ್ಲಿ ಬಂದು ಅನೇಕ ವಿಧವಾದಂಥ ಆಟವನ್ನ ಆಡಿ ತನ್ನ ಮೈಯಲ್ಲಿ ಎಲ್ಲ ಧೂಳಿನ ಕಣಗಳನ್ನ ಲೇಪಿಸಿಕೊಂಡಿರ್ತಾನೆ. ಲೇಪಿಸಿಕೊಂಡಾಗ ಆ ಪರಮಾತ್ಮ ಅವನಿಂದ ಸೃಷ್ಟವಾದ ಅಥವಾ ತತ್ಪರಿಣಾಮಭೂತವಾದಂಥ ಯಾವ ಈ ಪ್ರಕೃತಿ ಇದೆ, ಈ ಪ್ರಕೃತಿ ಆ ವೆಂಕಟನಾಥನ ದೇಹದಲ್ಲಿ ಕಾಣಿಸ್ತಾ ಇತ್ತೋ ಏನೋ ಅಂತ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಹೀಗೆ ಆ ಮಗುವಿನ ದೇಹದಲ್ಲಿ ಕಾಣಿಸ್ತಾ ಇರತಕ್ಕಂಥ ಯಾವ ಒಂದು ಪ್ರಕೃತಿ ಧೂಳಿನ ಕಣಗಳು ಇದೆ, ಅದು ಭಗವಂತನಿಂದ ಸೃಷ್ಟವಾದ ಪರಿಣಾಮ ರೂಪವಾದಂಥ ಯಾವ ಒಂದು ಪ್ರಕೃತಿ ಇದೆ, ಆ ಪ್ರಕೃತಿಯೇ ಧೂಳಿನ ಕಣಗಳ ರೂಪದಲ್ಲಿ ಮುಂಭಾಗದಲ್ಲಿ ಕಾಣಿಸ್ತಾ ಇದೆ ಅಂತ ಈ ರೀತಿಯಾಗಿ ಕವಿಗಳು ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಹೀಗೆ ವರ್ಣನೆಯನ್ನ ಮಾಡ್ತಾ ಮುಂದಿನ ಶ್ಲೋಕದಲ್ಲಿ ನಾರಾಯಣಾಚಾರ್ಯರು ಹೇಳ್ತಾರೆ, ಮಹನೀಯ ಗುಣಸ್ಯ ಮಾಸಿ ಷಷ್ಠೇ ಸುತಮನ್ನಾಶನ ನಾಮ ಧರ್ಮವಂತಂ ಅತನಿಷ್ಠ ತತಸ್ರತೀಯ ವರ್ಷೇ ಚತುರಸ್ಯಾಸ್ಯ ಚಕಾರ ಚೌಲಕರ್ಮ. ಉಪನಿಷತ್ತು ವರ್ಣನೆ ಮಾಡುತ್ತೆ, ಕೇವಲ ಮಕ್ಕಳನ್ನ ಹುಟ್ಟಿಸೋದು ಮಾತ್ರ ನಮ್ಮ ಕರ್ತವ್ಯ ಅಲ್ಲ. ಯಾವ ಮಕ್ಕಳನ್ನ ನಾವು ಹುಟ್ಟಿಸಿರ್ತೇವೋ ಆ ಮಕ್ಕಳಿಗೆ ಸಕಾಲದಲ್ಲಿ ಉತ್ತಮವಾದ ಸಂಸ್ಕಾರವನ್ನ ಕೊಡೋದು ಕೂಡ ಆ ಹುಟ್ಟಿಸಿದ ತಂದೆ ತಾಯಿಗಳ ಮುಖ್ಯ ಕರ್ತವ್ಯ. ಅದರಂತೆ ಯಾವ ಈ ತಿಮ್ಮಣ್ಣ ಭಟ್ಟರು ಹಾಗೆ ಗೋಪಿಕಾಂಬೆ ಆ ಮಗುವನ್ನ ಹುಟ್ಟಿಸಿದ್ದಾರೋ, ಆ ಹುಟ್ಟಿಸಿದ ಮಗುವಿಗೆ ಸಕಾಲದಲ್ಲಿ ಯೋಗ್ಯವಾದ ಸಂಸ್ಕಾರಗಳನ್ನ ಮಾಡ್ತಾ ಇದ್ದಾರೆ. ಯಾಕೆ ಸಕಾಲದಲ್ಲಿಯೇ ಯಾಕೆ ಈ ಸಂಸ್ಕಾರಗಳನ್ನ ಮಾಡಬೇಕು ಅಂತ ಹೇಳಿದರೆ, ಶಾಸ್ತ್ರಗಳು ನಿರೂಪಣೆ ಮಾಡ್ತವೆ, ಯಾವ ವಯಸ್ಸಿನಲ್ಲಿ ಹುಟ್ಟಿದ ಮಕ್ಕಳಿಗೆ ಸಂಸ್ಕಾರ ಆಗಬೇಕೋ ಆ ವಯಸ್ಸಿನಲ್ಲಿ ಆ ಮಕ್ಕಳಿಗೆ ಆ ಸಂಸ್ಕಾರ ಆಗದೆ ಇದ್ದರೆ ಅವನು ವ್ರಾತ್ಯನಾಗ್ತಾನೆ.
ವ್ರಾಪ್ತ್ಯ ಅಂತ ಅವನ ಕರೀತಾರೆ. ಯಾವುದೇ ವಿಧವಾದಂತ ವೈದಿಕ ಕರ್ಮಗಳಲ್ಲಿಯೂ ಕೂಡ ಅವನಿಗೆ ಅಧಿಕಾರಗಳು ಇರೋದಿಲ್ಲ. ಈ ಅಧಿಕಾರವನ್ನ ಕಳ್ಕೋತಾನಂತೆ ಸಕಾಲದಲ್ಲಿ ಸಂಸ್ಕಾರವನ್ನ ಪಡೆದುಕೊಳ್ಳದೆ ಇದ್ದರೆ. ಆದರೆ ಈ ತಿಮ್ಮಣ್ಣ ಭಟ್ಟರು ಮಾತ್ರ ಸ್ವಯಂ ತಾವು ಕೂಡ ಅನೇಕ ಸಚ್ಚಾಸ್ತ್ರಗಳನ್ನ ಕಲಿತ ವಿದ್ವಾಂಸರು ಆದ್ದರಿಂದ ಅವರು ಹೇಳ್ತಾರೆ, ಅವರು ತಮಗೆ ಹುಟ್ಟಿದಂಥ ಆ ಮಗುವಿಗೆ ಆ ಜಾತಕರ್ಮ, ನಾಮಕರಣ, ಅನ್ನಪ್ರಾಶನ ಹಾಗೆ ಚೌಲಕರ್ಮ ಎಂಬ ಸಂಸ್ಕಾರವನ್ನ ಮಾಡ್ತಾರಂತೆ. ಅವರು ಎಷ್ಟನೇ ತಿಂಗಳಿಗೆ ಅನ್ನಪ್ರಾಶನ ಸಂಸ್ಕಾರವನ್ನ ಮಾಡಿದರು ಅಂದ್ರೆ ಷಷ್ಠೇ ಮಾಸಿ, 6ನೇ ತಿಂಗಳಲ್ಲಿ ಆ ಹುಟ್ಟಿದ ಮಗುವಿಗೆ ಅನ್ನಪ್ರಾಶನ ಎಂಬ ಸಂಸ್ಕಾರವನ್ನು ಮಾಡಿದ್ರಂತೆ ಅವರು. ಇದರಿಂದ ಹುಟ್ಟಿದಂದಿನಿಂದ 6 ತಿಂಗಳು ತನಕ ತಾಯಿಯ ಎದೆಯ ಹಾಲನ್ನ ಪೂರ್ಣವಾಗಿ ಕುಡಿದು ದಷ್ಟಪುಷ್ಟವಾಗಿ ಬೆಳೆದು ಆ ಮಗು, ಆ ಸಂದರ್ಭದಲ್ಲಿ ಆ ಮಗುವಿಗೆ ಈ ದಂಪತಿಗಳು ಅನ್ನಪ್ರಾಶನ ಎಂಬ ಸಂಸ್ಕಾರವನ್ನ ಮಾಡ್ತಾರಂತೆ ಅವರು. ಹೀಗೆ 6 ತಿಂಗಳಿಗೆ ಅನ್ನಪ್ರಾಶನ ಸಂಸ್ಕಾರವನ್ನ ಮಾಡಿ ನಂತರ ಮಗು ಹುಟ್ಟಿ 3 ವರ್ಷ ಸಮಾಪ್ತಿ ಆದ ಮೇಲೆ ಆ ಮಗುವಿಗೆ ಒಂದು ಸಂಸ್ಕಾರವನ್ನು ಮಾಡ್ತಾರಂತೆ. ಚೌಲಕರ್ಮ ಎಂಬ ಸಂಸ್ಕಾರವನ್ನು ಮಾಡ್ತಾರೆ. ಶಾಸ್ತ್ರ ನಿರೂಪಣೆ ಮಾಡುತ್ತೆ, ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಒಟ್ಟು 32 ಸಂಸ್ಕಾರಗಳು ಆಗಬೇಕು. ಆ 32 ಸಂಸ್ಕಾರಗಳಲ್ಲಿ ಬದುಕಿದ್ದಾಗ 16, ಸತ್ತ ಮೇಲೆ 16 ಸಂಸ್ಕಾರಗಳು. ಬದುಕಿದ್ದಾಗ ಅಂದ್ರೆ ಭೂಮಿಯ ಮೇಲೆ ಹುಟ್ಟೋದಕ್ಕಿಂತ ಮುಂಚೆನೆ ತಾಯಿಯ ಒಡಲಲ್ಲಿ ಇದ್ದಾಗಲೇ ಆ ಮಗುವಿಗೆ ಸಂಸ್ಕಾರಗಳೆಲ್ಲವೂ ಕೂಡ ಆರಂಭ ಆಗಿಬಿಡುತ್ತೆ. ಅಂಥ ಪೂರ್ವ ಷೋಡಶ ಸಂಸ್ಕಾರಗಳಲ್ಲಿ ಒಂದು ಸಂಸ್ಕಾರ ಈ ಚೌಲಕರ್ಮ ಎಂಬ ಸಂಸ್ಕಾರ. ಇಂಥ ಈ ಸಂಸ್ಕಾರವನ್ನ ಆ ಹುಟ್ಟಿದ ಮಗುವಿಗೆ 3ನೇ ವರ್ಷದಲ್ಲಿ ಆ ಚೌಲಕರ್ಮ ಎಂಬ ಸಂಸ್ಕಾರವನ್ನು ಮಾಡಿ ಸಂಸ್ಕಾರವಂತನನ್ನಾಗಿ ಮಾಡ್ತಾರಂತೆ ಆ ಮಗುವನ್ನ.